ಇನ್ನು ಇದೆಲ್ಲದರ ಜೊತೆಗೆ ಬಳ್ಳಾರಿನಲ್ಲಿ ಬಿಜೆಪಿ ನಾಯಕರು ಇವತ್ತು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ನಿಮ್ಮ ಗುಂಡಿಗಿಂತ ನಮ್ಮ ಗುಂಡಿಗೆ ಗಟ್ಟಿಯಾಗಿದೆ, ನಾವು ಎದುರಿಸ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಘೋಷಣೆ ಮಾಡಿದೆ. ಇದೆಲ್ಲದರ ಜೊತೆಗೆ ಈ ಸತ್ತಂಥ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ರೆಡ್ಡಿಯವರ ಪತ್ನಿ ಹೋಗಿ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ. ಆ ಗುಂಡಿನ ದಾಳಿನಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸತ್ತಿದ್ರು ಕೂಡ ಇದೇ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಭಸ್ಮಾಸ್ಪರನಿಗೆ ಜನ್ಮ ಕೊಟ್ರಿ ನೀವು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬಳ್ಳಾರಿಯಲ್ಲಿ ಸಮರ ಸಾರಿದೆ. ಜನವರಿ 1ರ ಗಲಭೆ ಖಂಡಿಸಿ ಕದನಕ್ಕಿಳಿದಿದೆ. ಇದರ ಭಾಗವಾಗಿ ಇವತ್ತು ಗಣಿನಾಡಿನಲ್ಲಿ ಕೇಸರಿ ಕಲಿಗಳು ಬೃಹತ್ ಸಮಾವೇಶ ನಡೆಸಿದ್ದಾರೆ. ಎಪಿಎಂಸಿ ವಾರ್ಡ್ ಮೈದಾನದಲ್ಲಿ ನಡೆದ ಈ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಸರ್ಕಾರದ ನಡೆಯನ್ನೇ ಖಂಡಿಸಿದ್ರು. ಈ ವೇದಿಕೆ ಮೇಲೆ ನಿಂತು ರೆಡ್ಡಿ ರಾಮುಲು ಇಬ್ಬರು ಕೂಡ ಅಬ್ಬರದ ಭಾಷಣ ಮಾಡಿದ್ರು. ಶ್ರೀರಾಮುಲು ಶಾಸಕ ಭರತ್ ರೆಡ್ಡಿ ಅವರನ್ನ ಬಂಧಿಸದ ಪೊಲೀಸರ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡಿದ್ರು. ಮತ್ತೊಂದು ಕಡೆ ಗಣಿದಣಿ ಜನಾರ್ದನ್ ರೆಡ್ಡಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಿತ್ತೊಗೆಯುವ ಶಪಥ ಮಾಡಿದ್ರು. ಬಹುಶಃ ಶಾಸಕರ ಸತ್ಯದಗೋಸ್ಕರವಾಗಿ ಪೊಲೀಸರಿಗೆ ಕೈ ಆಗಲ್ಲನ ನಿಮ್ಗೆ ಅವನಾರ ಭರತ್ ರೆಡ್ಡಿ ಅರೆಸ್ಟ್ ಮಾಡಕ್ಕೆ ಏನ್ ಮಾಡ್ತಾ ಇದ್ರಿ ತಾವು? ಕಾನೂನನ್ನು ರಕ್ಷಣೆ ಮಾಡಂತ ತಾವು ಕಾನೂನನ್ನೇ ಗಾಳಿ ತುರಂತ ಕೆಲಸ ಮಾಡ್ತಾ ಇದ್ರಿ. ಬಹುಶಃ ಶಾಸಕರು ಸತ್ತ ಅಮಾಯಕ, ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ. ಆ ಗುಂಡಿನ ದಾಳಿನಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸತ್ತಿದ್ರು ಕೂಡ ಇದೇ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ. ಇವತ್ತು ನಾನು ಬದುಕಿದ್ದೀನಿ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ನಿಮ್ಮ ಬುನಾದಿ ಸಮೇತ ಕಿತ್ತಾಕಿ ಬರೋ ದಿನಗಳಲ್ಲಿ. ಎಷ್ಟು ಮಾತ್ರವಲ್ಲ, ಉಳಿದ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನ ಗುಂಡೇಟಿಗಿಂತ ನಮ್ಮ ಎದೆ ಗಟ್ಟಿ ಅಂತ ಸಿಡಿಲಬ್ಬರದ ಭಾಷಣ ಮಾಡಿದ್ರು. ಜನವರಿ 1 ಇಡೀ ದೇಶ, ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು. ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು. ಬಳ್ಳಾರಿಯಲ್ಲಿ ಮಾತ್ರ ಗುಂಡುಗಳ ಸುರಿಮಳೆ, ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ. ಅವ್ರು ಏನೇ ಮಾಡ್ಲಿ, ಅವ್ರ ಹತ್ರ ಎಷ್ಟು ಗುಂಡದವ್ ನಾವು ನೋಡೇ ಬಿಡೋಣ. ಅವರ ಗುಂಡಿನಕ್ಕಿಂತ ನಮ್ಮ ಎದೆ ಅವ್ರಕ್ಕಿಂತ ಗಟ್ಟಿಯಾಗಿದೆ. ಎಷ್ಟೇ ಗುಂಡು ಹೊಡೆದ್ರು ಕೂಡ ನಮ್ಮ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ. ಭರತ್ ರೆಡ್ಡಿಯವರು ಬೀದಿಯಲ್ಲೂ ನಿಂತು ಹೇಳ್ತಾರೆ, 5 ನಿಮಿಷ ಸಾಕು ಅವರ ಮನೆಯನ್ನ ಸುಟ್ಟು ಭಸ್ಮ ಮಾಡ್ತೇನೆ ಅಂತ. ಎಂತ ಭಸ್ಮಾಸ್ಪರನಿಗೆ ಜನ್ಮ ಕೊಟ್ರಪ್ಪ ಈ ಬಳ್ಳಾರಿಯಲ್ಲಿ. ಭಸ್ಮಾಸ್ಪರನಿಗೆ ಜನ್ಮ ಕೊಟ್ರಿ ನೀವು. ಬೃಹತ್ ಸಮಾವೇಶಕ್ಕೆ ಮುನ್ನ ಬಿಜೆಪಿ ನಾಯಕರು ಮೃತ ರಾಜಶೇಖರ್ನ ಮನೆಗೆ ಭೇಟಿ ಕೊಟ್ಟರು. ಮೃತನ ತಾಯಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣ 10 ಲಕ್ಷ ಪರಿಹಾರ ಕೊಟ್ಟರು. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಗಲಭೆಯ ಹೊಣೆಗಾರಿಕೆಯನ್ನ ಬಿಜೆಪಿ ಕಡೆಗೆ ತಿರುಗಿಸಿದ್ದಾರೆ. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಇವ್ರು ಮಾಡೋಕ್ಕಾಗ್ಲಿಲ್ಲ. ಇವ್ರು ಮಾಡ್ತಾರಂತ ಶಬಾಜ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ. ಅಲ್ಲಿ ಎಲ್ಲಿ ಕಟ್ಟಿದ್ರು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದೇನಂತ ಪಾದಯಾತ್ರೆ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು, ಏನಾಗಿದೆ ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ. ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಬಿಜೆಪಿ ಬೃಹತ್ ಹೋರಾಟ ರೂಪಿಸಿದೆ. ಗಡಿನಾಡಿನಲ್ಲಿ ನಿಂತು ಸರ್ಕಾರ ಹಾಗೂ ಸ್ಥಳೀಯ ಶಾಸಕರಿಗೆ ಎಚ್ಚರಿಕೆ ರವಾನಿಸಿರುವುದು ಮಾತ್ರ ಸುಳ್ಳಲ್ಲ. ಕಿರಣ್ ಹನಿಯಡ್ಕ ಜೊತೆ ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.